ನಾವು ಪ್ರತಿ ವರ್ಷ ಇದೇ ಜಾಗದಾಗ ಗಣೇಶ ಕುಂಡಿಸ್ತಾ ಇದ್ವಿ. ಗಣೇಶ್ ಇಲ್ಲಿ ಒಳಗಡೆ ಒಂದ್ ಇದಿದೆ. ನೀವೇ ಮಾಡಿದ್ದ ತಂದಿದ್ದೆ ಸರ್? ಇಲ್ಲ, ನಮ್ಮ ತಂದೆಯವರೇ ಮಾಡಿಸಿದ್ದು ಗಣೇಶ. ಎಲ್ಲ ಕೈಗೆ ಮಾಡಿದ್ವಿ, ಕೈ ಗೊತ್ತಾಗ್ಬಾರ್ದು ಅಂತ ನಾನು ಮಾಡ್ತಾ ಇರೋನು. ಆದ್ರೂ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಫೋಟೋಗಳು ಹೋಗಿ ಅದು ಒಂದು ಬಂದ್ಬಿಡುತ್ತೆ ಸರ್. ಅವಾಗ ನನಗನ್ಸುತ್ತೆ ಯಾಕೆ ಬೇಕಪ್ಪ ಇದು, ನಮ್ಗ್ ಬೇಡ ಅಂದ್ರೂ ಹಾಕ್ತಾರಲ್ಲಪ್ಪ ಅನಿಸ್ಬಿಡುತ್ತೆ. ಹಾ ಸರ್, ಆತರ ಮರೆಯಲ್ಲಿ ಒಂದ್ ಒಳ್ಳೆ ಕೆಲಸಗಳನ್ನಂತೂ ಮಾಡ್ತಾ ಇದ್ರಿ. ಕೇಳಿದ್ರು ಪರವಾಗಿಲ್ಲ, ಆದ್ರೂ ನಿಟ್ಟಿನಲ್ಲಿ ಸರ್ ಯಾರು ಓದ್ತೀನಿ ಅಂತ ಹುಡುಗರುಗಳಿದ್ದಾರೆ, ಟ್ಯಾಲೆಂಟ್ ಇರುವಂತರು, ಅವ್ರು ಓದಕ್ಕೆ ಏನ್ ವ್ಯವಸ್ಥೆ ಬೇಕು ಅದನ್ನ ಮಾಡ್ತಿದೀವಿ. ಆಮೇಲೆ ಕ್ಯಾನ್ಸರ್ ಪೇಷಂಟ್ ಗಳಿಗೆ ಅವ್ರಿಗೆ ಏನಾದ್ರು ಒಂದ್ ಸಹಾಯ ಬೇಕು, ಅವ್ರಿಗೆ ಏನೋ ಟ್ರೀಟ್ಮೆಂಟ್ ಬೇಕು. ಸಹಾಯ ಅನ್ನೋದಕ್ಕಿಂತ ಅವ್ರಿಗೆ ಮುಖ್ಯ ಟ್ರೀಟ್ಮೆಂಟ್ ಬೇಕು. ಅದಕ್ಕೆ ನಮ್ ಕಡೆಯಿಂದ ಏನಾಗುತ್ತೆ, ಸರ್ಕಾರದಿಂದ ಏನ್ ಸವಲತ್ತುಗಳಿದೆ ಅದನ್ನ ಅವ್ರಿಗೆ ಹೇಗೆ ತಲುಪಿಸೋದು, ಈ ತರದ ಕೆಲಸ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಇನ್ನೊಂದ್ 2-3 ತಿಂಗಳಲ್ಲಿ ನಂದೇ ಒಂದು NGO ಬರ್ತಾ ಇದೆ, ಫೌಂಡೇಶನ್ ಬರ್ತಾ ಇದೆ. ತುಂಬಾ ಒಳ್ಳೆ ಹೆಸರಿರುವಂತ ಒಂದು ಫೌಂಡೇಶನ್ ಬರ್ತಾ ಇದೆ. ನಿಮ್ಗೆ ಆ ಹೆಸರನ್ನ ಅವತ್ತೇ ರಿವೀಲ್ ಮಾಡ್ತೀನಿ. ಅವಾಗ ನಿಮಗ್ ಕೇಳಿದಾಗ ನೀವು ಅಂತೀರಾ, ಸರಿ ಏನಿದೆ ಈ ತರ ಹೆಸರು ನಾವು ಇಡಬಹುದಾ, ಇದರಿಂದ ಹೆಂಗೆ ಸರ್ ಸಾಧ್ಯ ಈ ತರ ಮಾಡಕ್ಕೆ ಅಂತ ನೀವು ಕೇಳ್ತೀರಾ. ಅದನ್ನ ಆ ತರದೊಂದು ಹೆಸರಲ್ಲಿ ಬರ್ತಾ ಇದೀನಿ. ತುಂಬಾ ಚೆನ್ನಾಗಿದೆ ಸರ್ ಹೆಸರು ಕೂಡ, ಅದೇ ತರ ಇಟ್ಟಿದೀನಿ. ಅದು ಏನು ಜೀವನದಲ್ಲಿ ಏನು ಇಲ್ದೇ ಇರೋವಂಥದ್ದು ಸರ್. ಆತ್ಮ ಪರಮಾತ್ಮ ಶೂನ್ಯ ಜಗತ್ತಿದು. ನಮಗೆ ಏನು ಅನ್ನೋದನ್ನ ಇಲ್ಲೇ ಕಂಡ್ಕೊಂಡ್ಬಿಡ್ಬೋದು ಸರ್, ನಮ್ಮಲ್ಲೇ ಕಂಡ್ಕೊಂಡ್ಬಿಡ್ಬೋದು. ನಮ್ಮ ಆತ್ಮದಲ್ಲಿ ಎಲ್ಲವೂ ಇದೆ, ಸತ್ಯ ಸುಳ್ಳು ಎಲ್ಲವೂ ಇಲ್ಲೇ ಇದೆ. ನಾವೇನ್ ಹೇಳ್ತೀವಿ ಅದು ಸರ್. ಸೂಪರ್. ಈ ಬಾವಿ ಬಗ್ಗೆ ಒಂದು ಸರ್, ಇದು ನಾವು ಚಿಕ್ಕವರಿದ್ದಾಗ ನಾವು ತೆಗ್ದಿರೋಂಥ ಬಾವಿ. ಇದು ಇಲ್ಲೇ ಈಜಾಡ್ತಿದ್ರಿ ಅನ್ಸುತ್ತೆ ನನಗೇನೋ ಸರ್. ಇಲ್ಲೂ ಈಜಾಡಿದೀವಿ. ಇನ್ನೊಂದು ಇಲ್ಲಿ ಪಕ್ಕದಲ್ಲಿ ಇಲ್ಲೊಂದು ಬಾವಿ ಇದೆ. ಈಗ ಬೆಂಗಳೂರಿಂದೆಲ್ಲ ಈಗ ಊರಿಗೆ ಬಂದಾಗ ಇಲ್ಲಿ ಈಜಾಡೋದು ಕಮ್ಮಿ. ಇವಾಗ ಇದು ತುಂಬಾ ಹಳೆ ಬಾವಿ ಆಗಿದೆ. ಇದು ಬರೀ ನೀರ್ ಸ್ಟಾಕ್ ಮಾಡ್ಕೊಂಡು ಇದನ್ನ ಜಮೀನಿಗೆ ಪಂಪ್ ಮಾಡ್ತೀವಿ ಇಲ್ಲಿಂದ. ಆಮೇಲೆ ಇಲ್ಲೊಂದು ಬಾವಿ ಇದೆಯಲ್ಲ, ಇಲ್ಲೇ ಇದೆ ಸರ್, ಈ ಕಡೆ ಹಿಂಗೆ. ಹಾ ಸರ್, ಹಿಂಗೆ ಹೋಗ್ಬಿಡೋಣ ಸರ್. ಬನ್ನಿ. ಇದು ತುಳಿಬಹುದೋ ಏನೋ ಅಂತ ಒಂದು ಸ್ವಲ್ಪ ಮುಜುಗರ ಆಗ್ಬಿಡುತ್ತೆ ನನಗೆ ಪಾಪ. ಗಿಡಗಳು ಸುಮ್ಮನೆ ಹಾಳಾಗಬಾರ್ದು ಅಂತ ಅಷ್ಟೇ. ಇಲ್ಲ ಸರ್, ಆಲ್ರೆಡಿ ಇವಾಗ ಕಟಾವಿಗೆ ಬರ್ತಿತ್ತು ಅರಿಶಿನ. ಹೌದಾ? ಏನ್ ಇನ್ನೊಂದು 20 ದಿನ 1 ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ಬಿಡ್ತಾರೆ ಕಟಾವ್ನ. ಅಲ್ಲ, ಇದು ಫಸಲಿಗೆ ಬಂದಿದೆ ಅಂದಾಗ ಇದು ಒಣಗಿಬಿಡುತ್ತೆ. ಓಕೆ ಆ ಥರ. ಎಲ್ಲ ಎಲ್ಲಿ ಹೋಗುತ್ತೆ ಸರ್ ಇದೆಲ್ಲ ಮಾರ್ಕೆಟ್? ಸರ್ ಇದೆಲ್ಲ ಮಹಾರಾಷ್ಟ್ರಕ್ಕೆ ಹೋಗುತ್ತೆ. ಮಹಾರಾಷ್ಟ್ರದಿಂದ ಫಾರಿನ್ಗೆ ಹೋಗುತ್ತೆ ಸರ್. ಕಬ್ಬು ಹಾಕಿದಿರಲ್ವ ಅಲ್ಲಿ? ಅದು ನಮ್ಮ ಅಣ್ಣ ತಮ್ಮರದು. ಇದೊಂದು ಬಾವಿ. ಇದೊಂದು ಬಾವಿ ಸರ್. ಆ ಕಡೆ ಹೋಗ್ಬಿಡೋಣ ಸರ್. ತುಂಬಾ ಚೆನ್ನಾಗಿದೆ ನೀರು. ಇಲ್ಲಿ ನೀರು ಕುಡಿಬಹುದು, ಒಳಗಡೆ ಹೋಗಿ ಇಳಿಬಹುದು ಒಳಗಡೆ. ಆ ಬಾವಿಗೆ ಇಳಿಯಕ್ಕಾಗಲ್ಲ, ಈ ಬಾವಿಗೆ ಇಳಿಬಹುದು ನಾವು. ನನಗೆ ಮತ್ತೆ ನಮ್ಮ ಊರಿಗೆಲ್ಲ ಹೋಗಿ ಬಂದಂಗೆ ಆಗ್ತಾ ಇದೆ. ನಿಮ್ ತೋಟ ಎಲ್ಲ ಸುತ್ತಾಡಿ ಎಲ್ಲ ಬಹಳ ಖುಷಿ ಆಯ್ತು. ಒಳ್ಳೆ ನೀರ್ ಸ್ಟಾಕ್ ಹೊಡಿಬಹುದು ಸರ್ ಆರಾಮಾಗಿ. ನೀವು ಬೇಸಿಗೆ ಅಲ್ಲ, ನಿಮ್ದೆಲ್ಲ ನೀರಾವರಿ ನೀರು ಯೂಸ್ ಮಾಡ್ತೀರಾ? ಇದೆಲ್ಲ ಕೂಡ ಸೋಡಾ ವಾಟರ್ ಇದ್ದಂಗೆ ಸರ್. ನೀರು ಹೆಂಗಿರುತ್ತೆ ನಿಮ್ಗೆ ಅಂದ್ರೆ ಅಮೃತ ಕುಡ್ದಂಗ. ಈ ಸೈಡ್ ಹೋಗಿ ಜಂಪಡಿ ಸರ್. ಇದೆಲ್ಲ ನಿಮಗೆ ಅಮೃತ ಇದ್ದಂಗೆ ಸರ್. ನೀರು ಖಾಲಿ ಆಗಲ್ಲ ಸರ್ ನೀರು? ಇಲ್ಲ ಸರ್, ಒಳಗಡೆ ಎಲ್ಲ ಬೋರ್ಗಳು, ಇದ್ರೊಳಗಡೆ ಬೋರ್ ಹಾಕಿದೀವಿ ಒಳಗಡೆ. ಅಲ್ಲಿಂದ ನೀರು ಬರುತ್ತೆ. ಓ ಆತರ. ಮತ್ ತುಂಬಿಸ್ತಾನೆ ಇರ್ತೀರಿ? ಹಾ ಸರ್, ತುಂಬಿಸ್ತಾನೆ ಇರ್ತೀವಿ. ನೀರು ಬರುತ್ತೆ, ಸ್ಟಾಕ್ ಆಗುತ್ತೆ, ಇಲ್ಲಿಂದ ಹೋಗ್ತಾ ಇರುತ್ತೆ. ಕರೆಂಟ್ ಇರಲಿ ಇರದೇ ಇರಲಿ, ನೀರು ಹೋಗ್ಬೇಕು ಅಂದ್ರೆ ಜಮೀನಿಗೆ ಹೋಗ್ತಾನೆ ಇರುತ್ತೆ ಸರ್. 24 ಗಂಟೆ ಡ್ರಿಪ್ ವ್ಯವಸ್ಥೆ ಇದೆ, ಹೋಗ್ತಾ ಇರುತ್ತೆ ನೀರು. ಅಲ್ಲೇ ಡ್ರಿಪ್ ಹಾಕ್ಬಿಟ್ಟಿದ್ದೀರಾ ಡೈರೆಕ್ಟ್? ಎಷ್ಟು ಅಡಿ ಇದೆ ಸರ್ ಇದು? ಸರ್ ಇದು 45 ಅಡಿ ಇದೆ ಸರ್. ಹಾರೇ ಬಿಟ್ಟ ಇವರೆಲ್ಲ ಹಿಂಗೆ ಸರ್, ಫುಲ್ ಈಜಾಡ್ತಾರೆ ಡೈಲಿ. ಓ ಸೂಪರ್. ಎಲ್ಲ ನಮ್ಮಲ್ಲಿ ಇರೋರು ಎಲ್ಲ ಪ್ರಳಯ ಅಂತಕ್ರೆ ಎಲ್ಲ ನೋಡಿ, ಎಲ್ಲ ನಮ್ಮ ಅಣ್ಣನ ಮಕ್ಕಳುಗಳು. ಅವ್ರು ಅಷ್ಟು ವರ್ಷ ಇದೆ, ಎಲ್ಲ ಈಜ್ ಕಲ್ತು ಬಿಟ್ಟಿದ್ದಾರೆ, ಎಲ್ಲ ಈಜಾಡ್ತಾರೆ. ಡಿಸೈಡ್ ಮಾಡ್ಬಿಟ್ರೆ ಮುಗೀತು. ಈಗ ಸುಮ್ನೆ ಕ್ಯಾಶುವಲ್ ನಡ್ಕೊಂಡ್ ಬಂದ್ ಆಗಲೇ ಈಜ್ ಹೊಡಕ್ ಸ್ಟಾರ್ಟ್ ಮಾಡ್ರಲ್ಲ ಅವರು. ನಾವು ಅಷ್ಟೇ ಸರ್, ಈ ಕಡೆ ಬಂದಾಗ ಈ ಬಾವಿಯಲ್ಲಿ ತುಂಬಾ ಈಜಾಡ್ತೀನಿ. ಓ ಸೂಪರ್. ನೋಡಿ ಎಷ್ಟು ಒಂಥರ ನೇಟಿವಿಟಿ. ಇದು ಹಳ್ಳಿ ಸೊಗಡು ಅಂತಾರಲ್ಲ, ಅದನ್ನ ಆಸ್ವಾದಿಸ್ಬೇಕು ಅಂದ್ರೆ ಹಳ್ಳಿಲಿ ಇರ್ಬೇಕು ಸರ್. ಈಗ ಪರವಾಗಿಲ್ಲ ಸರ್, ನೀರ್ ಮೇಲೆ ಇದೆ. ಇನ್ನೊಂದ್ ಸ್ವಲ್ಪ ನೀರ್ ಕೆಳಗಡೆ ಹೋದಾಗ ಅಲ್ಲಿಂದ ನಡ್ಕೊಂಡು ಹೋಗಿ ಅಲ್ಲೆಲ್ಲ ಈಜಾಡ್ಬಿಟ್ಟಿದ್ವಿ ನಾವು. ಬೇಸಿಗೆ ಕಾಲದಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಇಲ್ಲಿ ಬಂದಾಗ. ಇದಕ್ಕಿಂತ ನೆಮ್ಮದಿ ಏನೇ ಸರ್? ಎಷ್ಟು ಮಿಸ್ ಮಾಡ್ಕೊಂತೀರಿ ಸರ್ ಹಳ್ಳಿ? ಎಲ್ಲ ಬರೀ ಬಿಸ್ನೆಸ್ ಅಂತ ಬೆಂಗಳೂರಲ್ಲಿ ಮಿಸ್ ಮಾಡ್ಕೊತೀನಿ ಸರ್. ಬಟ್ ಬೇರೆ ವಿಧಿ ಇಲ್ಲ ಇವಾಗ. ದುಡಿಬೇಕು, ಮಾಡ್ಬೇಕು, ಇವೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಟೈಮ್ ಇಲ್ಲ ಕಂಪ್ನಿ ಟೈಮ್ ಒಂದು ಸರ್. ಮೊದ್ಲು ನಮ್ಮ ಹತ್ರ ದುಡ್ಡಿರ್ಲಿಲ್ಲ, ಟೈಮ್ ತುಂಬಾ ಇತ್ತು. ಇವಾಗ ನಮ್ಮ ಹತ್ರ ದುಡ್ಡಿದೆ, ಟೈಮ್ ಇಲ್ಲ. ವಾಪಸ್ ಹೋಗ್ಬಿಡೋಣಪ್ಪ ಅನ್ಸ್ಬಿಡುತ್ತೆ ಕೆಲವೊಂದ್ಸರಿ. ಆಗಲ್ಲ ಸರ್, ವಾಪಸ್ ಹೋಗ್ತೀನಿ ಅದನ್ನು ಕೂಡ ಇವಾಗ ಕಟ್ಟಿರೋ ಸಂಸ್ಥೆ, ಕಟ್ಟಿರೋ ಒಂದು ಸಾಮ್ರಾಜ್ಯ, ನನ್ನನ್ನು ನಂಬ್ಕೊಂಡ್ ಬಂದಿರೋಂಥವ್ರನ್ನ ಎಲ್ಲಿ ಬಿಟ್ಟು ಬರ್ತೀರಾ? ಒಂದಿನ ನಾವು ಬೆಂಗಳೂರಲ್ಲಿ ಇಲ್ಲ, ಒಂದಿನ ನಾವು ಆಫೀಸಲ್ಲಿ ಇಲ್ಲ ಅಂದ್ರೆ ಏನೋ ಆಗ್ಬಿಡ್ತದೆ. ಹೌದೌದು, ಸೀರಿಯಸ್ಲಿ. ಎಲ್ಲ ನಿಮ್ಮನ್ನ ನಂಬ್ಕೊಂಡ್ರು ಎಂಪ್ಲಾಯ್ಸ್ಗಳು ಇರ್ತಾರೆ, ಸಂಸ್ಥೆ ಇರುತ್ತೆ, ಹೋಗ್ಲೇಬೇಕಾಗಿರುತ್ತೆ. ಆಗಲ್ಲ ಸರ್, ತುಂಬಾ ಕಷ್ಟ. ನೀತು ಅವರು ನಿಮ್ ರಿಲೇಷನ್ ಸರ್? ಆಕ್ಚುಲಿ ಯಾರೋ ಒಬ್ಬ ಕಸಿನ್ ಆಗ್ಬೇಕು ಸರ್. ಹೌದಾ? ನನ್ನ ಕಸಿನ್, ದೂರದ ಕಸಿನ್ ಆಗ್ಬೇಕು.
ನಾನ್ ಹಿಂಗೆ ಇಲ್ಲ ಸುರೇಶ್ ಸರ್ ಮನೆ ಹೋಗ್ತಾ ಇದೀನಿ ಅಂತ ಅಂದಾಗ ಇನ್ನೊಬ್ರು ರಿಪೋರ್ಟರ್ ನನ್ನ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ರು, ಇಲ್ಲ ನೀತು ರಿಲೇಷನ್ ಕೇಳಿ ನೋಡ್ಬೇಕಾದ್ರೆ ಆ ವಿಷಯ ಬಗ್ಗೆ ಅಂತ ಅಂದ್ರು. ಕಸಿನ್ ಆಗ್ಬೇಕು, ಕಸಿನ್ ಆಗ್ಬೇಕು. ನನಗ ಈ ಟ್ಯಾಟೋ ಅವರೇ ಹಾಕಿರೋದು. ಹೌದಾ? ಟ್ಯಾಟೋ ಸ್ಟುಡಿಯೋ ಹೋದಾಗ ಒಳ್ಳೆ ಟ್ಯಾಟೋ ಆರ್ಟಿಸ್ಟ್, ಯಂಗ್ ಎಂಟರ್ಪ್ರಿನರ್. ಯಾವ ತರ ಅಂತಂದ್ರೆ ಆ ತರದೊಂದು ಫೀಲ್ಡ್ ಇಂದ ಬಂದು ಆ ತರದೊಂದು ಬೆಂಗಳೂರು ಅಂತ ಸಿಟಿಯಲ್ಲಿ ಅಷ್ಟು ಮಾಡೋದಿಲ್ಲ, ತುಂಬಾ ಕಷ್ಟ ಇದೆ ಸರ್. ಆಗಲ್ಲ. ಹೌದೌದು, ಹೋಟೆಲ್ ನೋಡ್ಕೋತಾರೆ, ಡ್ಯಾನ್ಸ್ ಕ್ಲಾಸ್ ಇದೆ, ಪಾರ್ಲರ್ ಇದೆ, ಒಬ್ಬೊಬ್ರಿಗೆ ಒಂದೊಂದು ಮಾಡ್ಕೊಡ್ತಾರೆ. ಅವ್ರ ತಾಯಿ ಹೋಟೆಲ್ ನೋಡ್ಕೋತಾರೆ, ಅವ್ರ ಅಕ್ಕ ಬಂದು ಡ್ಯಾನ್ಸ್ ಕ್ಲಾಸ್ ಪಾರ್ಲರ್ ನೋಡ್ಕೋತಾರೆ, ಅವ್ರು ಟಾಟಾ ಸ್ಟುಡಿಯೋ ನೋಡ್ಕೋತಾರೆ. ಮುಂದಿನ ಅವ್ರು ನಾವು ಸೇರಿ ದೊಡ್ಡದಾಗಿ ಏನೋ ಮಾಡ್ತೀವಿ ಅಂತ ಹೇಳಿದ್ವಲ್ಲ. ಹೌದಾ? ಹೊಡಿತೀವಿ, ಆನೆನೇ ಹೊಡಿತೀವಿ. ಇಲ್ಲಿಗೆಲ್ಲ ಬಂದಿದಾರ ಅವರು? ಇಲ್ಲಿಗೆ ಬಂದಿಲ್ಲ ಸರ್. ನಾನ್ ನೋಡಿ ಬಾಳೆಹಣ್ಣು ಮನೆಗ್ ಬೇಕಾಗಿರೋ ಬಾಳೆಹಣ್ಣು ಇಲ್ಲೇ ಬೆಳ್ಕೋತೀವಿ. ಹಿಂಗೆ ಮೂವ್ ಆಗ್ಬಿಡ್ಬೋದ ಮನೆ ಕಡೆ? ಏ ನೀರ ಸರ್, ನನಗೆ ಈಜು ಹೊಡಿಬೇಕು ಅನ್ಸ್ತದೆ ಸರ್ಕಳ. ಆಗಲೇ ಶಾರ್ಟ್ ಹಾಕೊಂಡ್ಬಿಟ್ರಾ? ಹಾ ಸರ್. ಅವ್ರು ನೋಡಿ ಚಡ್ಡಿನೂ ಚೇಂಜ್ ಮಾಡಲ್ಲ ಅವರು. ಹಂಗೆ ಬಿಸಿಲಲ್ಲಿ ಸ್ವಲ್ಪ ಅಡ್ಡಾಡ್ಬಿಟ್ರೆ ಮುಗಿತು ಸರ್. ನೋಡಿ ಕರಿಬೇವು ಸರ್, ಈ ಕರಿಬೇವು ಗಿಡದಲ್ಲೆಲ್ಲ ನಾವು ಕರಿಬೇವು ಕಿತ್ಬಿಟ್ಟು ಮಾರ್ಕೆಟಿಗೆ ತಗೊಂಡೋಗಿದ್ದೀನಿ ಎಷ್ಟೋ ಸಲ ನಾನು. ಇದು ಬೀಜ ಬಿದ್ಬಿಟ್ರೆ ಸಾಕು ಸರ್, ಅಲ್ಲೇ ಒಂದು ಹುಟ್ಟುಬಿಡುತ್ತೆ ಕರಿಬೇವು ಆ ತರ. ಇದು ಬಹಳ ಹಳೆ ಕರಿಬೇವು ಗಿಡ. ಇದು ಇದಕ್ಕೆ ಕಮ್ಮಿ ಆದ್ರೂ ಕೂಡ ಒಂದು 40 ವರ್ಷ 45 ವರ್ಷ ಆಗಿರ್ಬೇಕು. ನನಗೆ 32 ವರ್ಷ ಸರ್. ನಾನು ಹುಟ್ಟೋಕ್ಕಿಂತ ಮುಂಚೆ ಇತ್ತು ಗಿಡ. ಕರ್ಬೇವಿನ ಗಿಡನ ಮರ ಹತ್ತಿ ಕೀಳೋ ಅಂತ ಮರಗಳು ಇದಾವೆ ಅನ್ನೋದೇ ಗೊತ್ತಿಲ್ಲ ಈಗ ನೀವು ಕಡೆಗೆ. ಹೆಂಗಿದೆ ಅದು ಮರ, ತುದಿವರೆಗೂ ಹತ್ತರಿಬೋದು. ಸೂಪರ್. ಏನ್ ಎಲ್ಲದೂ ಇದೆ ಸರ್. ನಮ್ಗೆ ಏನ್ ದಿನನಿತ್ಯ ಜೀವನಕ್ಕೆ ಏನ್ ಉಪಯೋಗಿಸ್ತೀವಲ್ಲ ಎಲ್ಲ ತರಕಾರಿಗಳು ಪ್ರತಿಯೊಂದು ಏನಿಲ್ಲ ಅಂತ ಅನ್ನೋಂಗಿಲ್ಲ ಸರ್ ಇಲ್ಲಿ. ಬಾಳೆ ಸರ್, ಇದು ನಮ್ಮ ಅಣ್ಣ ತಮ್ಮಂದದು. ಚಿಕ್ಕಪ್ಪ ದೊಡ್ಡಪ್ಪ ಅವರು ಸರ್. ಇದು ಜವಾರಿ ಬಾಳೆಹಣ್ಣು ಸರ್. ಇದಕ್ಕೆ ಬರೀ ಸಗಣಿ ಬಿಟ್ರೆ ಬೇರೆ ಏನೂ ಬಿದ್ದಿಲ್ಲ ಸರ್. ಹೆಂಗಿದೆ ನೋಡಿ ಸರ್ ಇದು. ಇದನ್ನ ಹಿಂಗೆ ಕಟ್ ಮಾಡ್ಕೊಂಡು ತಗೊಂಡಾಗ ಮನೇಲಿ ಇಟ್ಬಿಟ್ರೆ 4 ದಿನ ಇಟ್ರೆ ಯೆಲ್ಲೋ ಕಲರ್ ಬಂದ್ಬಿಡ್ತದೆ. ಏನಿಲ್ಲ ಏನಿದೆ ಏನಿಲ್ಲ ಅಂತ ನಾವು ಹುಡುಕ್ಬೇಕು. ಇಲ್ಲ ನಾನೇ ನೆನ್ಪು ಮಾಡ್ಕೊಂಡು ಇದು ಹಾಕಿದಿರ ಸರ್ ಇಲ್ವಾ ಅಂತ ಪ್ರಶ್ನೆ ಮಾಡ್ಬೇಕಷ್ಟೇ ಈಗ ನಾನು. ಇನ್ನ ಹೊಸ ಗಿಡ ತಂದು ಹಾಕಿದೀನಿ. ಪ್ರತಿಯೊಂದು ಹಾಕಿದೀನಿ ಸರ್. ನಿಮ್ಗೆ ಆಪಲ್, ಗ್ರೀನ್ ಆಪಲ್ ತಂದು ಹಾಕಿದೀನಿ. ಗ್ರೀನ್ ಆಪಲ್ ಇದೆಯಾ? ಗ್ರೀನ್ ಆಪಲ್ ತಂದು ಗಿಡ ಇವಾಗ ಒಂದು ವರ್ಷ ಆಯ್ತು ತಂದಿಟ್ಟಿ, ಅದನ್ನು ಹಚ್ಚಿಬಿಟ್ಟಿದೀನಿ. ಆಮೇಲೆ ತಮ್ಮ ಗಜು ಹೇಳು, ಎಳ್ನೀರ್ ಕಟ್ ಮಾಡೋದು ತಮ್ಮ, ಎಳ್ನೀರ್ ಹರಿ ಅಂತೇಳು. ನಡೀಪ. ಅಪ್ಪರಿಗೆ ಎಷ್ಟು ವರ್ಷ ಸರ್ ಈಗ? ಸರ್ ಹಬ್ಬ ಆಯ್ತು ಸರ್, 85 ವರ್ಷ ಆಯ್ತು ಸರ್. 85 ವರ್ಷ? 85 ವರ್ಷ ಸರ್. ಟೋಟಲ್ ಎಷ್ಟು ಜನ ಮಕ್ಕಳು ಸರ್? ಸರ್ 8 ಜನ ಮಕ್ಕಳು. 8 ಜನ ಮಕ್ಕಳು. ನೋಡಿ ಸರ್, ಇದು ಇಷ್ಟು ಬೆಳ್ಳುಳ್ಳಿ, ಮೆಣಸಿನಕಾಯಿ ಮಿಶ್ರ, ಅಲ್ಲಿ ಈರುಳ್ಳಿ ಬೆಳೆದಿದ್ದಾರೆ, ಅಲ್ಲಿ ನೋಡಿ ಹೂ ಆಗಿರೋದಲ್ಲ, ಇದು ಬೆಳ್ಳುಳ್ಳಿ ಸರ್. ಜವಾರಿ ಬೆಳ್ಳುಳ್ಳಿ ಇದು. ಮನೆಗೆ ಬೇಕಾಗಿರೋದಲ್ಲ, ಇಲ್ಲೇ ಬೆಳ್ಳುಳ್ಳಿ ರೆಡಿ. ಓಕೆ ಓಕೆ ಓಕೆ. ಇದು ಯಾವುದು ಹೊರಗೆ ಹೋಗಲ್ಲ ಇದು? ಇಲ್ಲ ಸರ್. ಅಯ್ಯೋ ಸರ್, ವರ್ಷ ಪೂರ್ತಿ ಬೇಕಲ್ಲ ಸರ್. ಅದೇ 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 ಅದೇ. ನಿಂಬೆ ಹಣ್ಣು ತಗೊಳಪ್ಪ. ಇಲ್ಲಿ ನೋಡಿ ಸರ್, ನಿಂಬೆ ಹಣ್ಣು ಮನೆಗೆ ಬೇಕಾ, ಬೆಂಗಳೂರಿಗೆ ಬೇಕಾ, ಇಲ್ಲೇ ನಿಂಬೆ ಹಣ್ಣು ಕಟ್ ಮಾಡಿ ಇಲ್ಲೇನೆ ತಗೋ ಕಳಿಸ್ತಾರೆ. ಈ ಥರ ಎಲ್ಲ ಯಾವುದು ಕೂಡ ದುಡ್ಡು ಕೊಟ್ಟು ತರ ಸರ್. 9 ಎಕರೆ ಜಮೀನಿದ್ದು ನೀರಾವರಿ ಇದ್ಬಿಟ್ರೆ ನೀವು ನೋಡೋ ತರ ಬೆಳೆ ಬೆಳಿಬೋದು. ನಮ್ದು ಇನ್ನೊಂದು 15 ಎಕರೆ ಜಮೀನಲ್ಲಿ ಅದರಲ್ಲಿ ಬರೀ ಇದು ಬೆಳಿತೀವಿ, ಅದೇನಂತಾರೆ ಜೋಳ, ಗೋಧಿ ಈ ಥರದ್ದು. ಆಮೇಲೆ ದ್ರಾಕ್ಷಿ ಇತ್ತು ಸರ್ ಮೊದಲು. ದ್ರಾಕ್ಷಿ ಆಗ್ತಾ ಇದ್ರಿ? 2 ಎಕರೆ ದ್ರಾಕ್ಷಿ ಹಾಕಿದ್ವಿ, ಆಮೇಲೆ ತೆಗೆದ್ವಿ. ಇವೆಲ್ಲ ಮಾವಿನ ಗಿಡ, ಆ ಮಾವಿನ ಗಿಡ ಎಲ್ಲ ಇದೆಯಲ್ಲ, ತುಂಬಾ ಹಳೆಯ ಕಾಲದ ಗಿಡಗಳು ಸರ್ ಇವೆಲ್ಲ. ಅದಾದ್ರೆ 40 ವರ್ಷ 42 ವರ್ಷ ಆಗಿದೆ ಈ ಗಿಡಗಳಿಗೆ. ಚಿನ್ನದ ವ್ಯಾಮೋಹದ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಏನು ಈ ಚಿನ್ನದ ವ್ಯಾಮೋಹ? ಒಂದು ಬೆಳಿಬೇಕು, ಓಕೆ, ನಾನು ಶ್ರೀಮಂತ ಅಂತ ಗುರುತಿಸ್ಕೋಬೇಕು ಅನ್ನೋ ಒಂದು ಕ್ರೇಜಿಗೋಸ್ಕರ ಹಾಕಿದ್ದ ಏನ್ ಸರ್ ಇದು ವ್ಯಾಮೋಹ? ಸರ್ ಅವತ್ತು ಹಠಾಪಟ್ಟ ನಾನು ಏನು ಹಾಕಕ್ ಸ್ಟಾರ್ಟ್ ಮಾಡಿದ್ನಲ್ಲ, ಆಮೇಲೆ ಗೊತ್ತಾಗಿದೆ ನನಗೆ ಚಿನ್ನ ಕಷ್ಟ ಕಾಲಕ್ಕೆ ಆಗುತ್ತೆ ಅಂತ ಹೇಳಿ. ಅಲ್ಲಿಂದಾನೆ ಪ್ರಾರಂಭ ಆಗಿದೆ ಸರ್. ಮತ್ತೆ ಚಿನ್ನ ನಮ್ ಕಷ್ಟ ಕಾಲಕ್ಕೂ ಆಗುತ್ತೆ, ಯಾವ್ದು ಕೂಡ ಇದಕ್ಕಲ್ಲ. ಈ ಗುಲ್ಗಂಜಿ ಅಂತ ಸರ್ ಇದು. ಗುಲ್ಗಂಜಿ ಅಲ್ಲ ಸರ್. ಇದನ್ನ ಧ್ವನಿ ಕೂತ್ಕೊಂಡಾಗ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಹಂಗೆ ಹರ್ಕೊಂಡ ಒಂಥರ ಟೇಸ್ಟ್ ತಿಂದು ನೋಡಿ, ತಿನ್ಬೇಕಾದ್ರೆ ಒಂಥರ ಇದಿರುತ್ತೆ. ಆಮೇಲೆ ಸಿಹಿ 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 ಬರುತ್ತೆ. ಇದು ಧ್ವನಿ ತುಂಬಾ ಕ್ಲಿಯರ್ ಆಗುತ್ತೆ ಇದರಿಂದ. ನನಗೆ ಕಷ್ಟ ಆಗ್ತದೆ ಸರ್ ತಿನ್ನಕ್ಕೆ, ನೀವು ಆರಾಮ ತಿಂತಾ ಇದೀರ. ಇದರಿಂದ ಧ್ವನಿ ಬಹಳ ಕ್ಲಿಯರ್ ಆಗುತ್ತೆ ಸರ್. ಗುಲಗಂಜಿ ಅಂತ ಗುಲಗಂಜಿ ಅಂತ ಸರ್.
ನಮ್ಮ ಧ್ವನಿ ಕ್ಲಿಯರ್ ಆಗೋಕ್ಕೆ, ಧ್ವನಿ ಸ್ಮೂತ್ ಆಗೋಕ್ಕೆ ಇದನ್ನ ತಿಂದ್ರೆ ಚೆನ್ನಾಗಿರುತ್ತೆ ಸರ್. ಅದೇ ಹಳೆ ಮನೆ ನಾನು ಮಾತಾಡ್ತಾ ಇದ್ದೆ ಸರ್ ಆಟ ಆಡಿದ್ದೀನಿ ಸರ್, ತುಂಬಾ ಆಟ ಆಡಿದ್ದೀನಿ ಮನೇಲಿ. ಆಟ ಆಡಿ ಈ ಹಳೆ ಮನೆ ಇದ್ದಾಗ ಎಲ್ರು ಎಷ್ಟು ಜನ ಎಲ್ಲ ಇಲ್ಲೇ ಇದೆ ಸರ್. ಮನೆಯಲ್ಲ ಸರ್ ಎಲ್ಲ 8 ಜನ ಮಕ್ಕಳು ಇದೇ ಮನೇಲೆ ಹುಟ್ಟಿ ದೊಡ್ಡವರಾಗಿದ್ದು. ನಾವು ಪ್ರತಿ ವರ್ಷ ಇದೇ ಜಾಗದಾಗ ಗಣೇಶ ಕೊಂಡಿಸ್ತಾ ಇದ್ವಿ. ಗಣೇಶ್ ಇಲ್ಲಿ ಒಳಗಡೆ ಒಂದು ಇದಿದೆ. ನೀವೇ ಮಾಡಿದ್ದೆ ತಂದಿದ್ದೆ ಸರ್? ಇಲ್ಲ, ನಮ್ಮ ತಂದೆಯವರೇ ಮಾಡಿಸಿದ್ದು ಗಣೇಶ, ಎಲ್ಲ ಪೂರ್ತಿ ಮಾಡಿಸಿದ್ದು. ಇಲ್ಲಿ ಗಣೇಶನ ಇಡ್ತಾ ಇದ್ವಿ, ಇಲ್ಲೇ ಜೋರ್ ಗಣೇಶನ ಹಬ್ಬ ಮಾಡ್ತಾ ಇದ್ವಿ. ಇಲ್ಲಿ ಇಟ್ಬಿಟ್ಟು ಗಣೇಶನ ಒಳಗಡೆ ಎಲ್ಲ ಮನೆಯವರೆಲ್ಲ ಸೇರ್ಕೊಂಡು. ಆಮೇಲೆ ಇಲ್ಲಿ ಒಳಗಡೆ ಒಂದು ಕಬೋರ್ಡ್ ತರ ಇದೆ ಸರ್, ಚಿಕ್ಕದಾಗ ಒಂದು ಸಂಧಿ ತರ ಇದೆ. ಅಲ್ಲಿ ದುಡ್ಡು ಗಿಡ್ಡು ಮುಚ್ಚಿಡ್ತಿದ್ವಿ ನಾವು. ಕೊಡ್ತಿದ್ರಲ್ಲ ನಮ್ಗೆ ಚಿಕ್ಕವರದಾಗ, ಅಪ್ಪ ಅಮ್ಮ ಎಲ್ಲ ಕೊಡೋರಲ್ಲ, ₹1, ₹2, ₹10 ಅದನ್ನ ತಂದು ಮುಚ್ಚಿಡ್ತಾ ಇದ್ವಿ. ನೋಡಿ ಇದೆಲ್ಲ ನಾನು ಇಷ್ಟು ಇದ್ದಾಗ ಇದು ಎಷ್ಟು ಹೈಟ್ ಇದೆ ಅಂತ ಅನಿಸ್ತಿತ್ತು, ಟಚ್ ಮಾಡಕ್ ಆಗ್ತಿರ್ಲಿಲ್ಲ. ಇವಾಗ ಹಠ ಅಲ್ಲ ಅದು, ಹಠ ಮಾಡ್ಕೊಂಡಿದ್ರೆ ಆಮೇಲೆ ಹಠ ಆಯ್ತು ಸರ್, ಹಠ ಆಯ್ತು. ಅಲ್ಲ ಹಳೆ ಮನೆಗಳು ಬಹಳ ನೆನಪು ಕಾಡುತ್ತೆ, ಯಾಕಂದ್ರೆ ಬಾಲ್ಯದ ನೆನಪುಗಳಿದಾವಲ್ಲ ಸರ್. ಅದು ಸರ್ ಇದು ನಿಮ್ಮ ವಾಹಿನಿಯ ಕೊನೆ ಈ ಮನೆ ವಿಡಿಯೋ ಸರ್ ಇದು. ಬರೀ ಒಂದ್ ಇಬ್ಬರು ವಾಹಿನಿಯವ್ರು ಅಷ್ಟೇ ಮಾಡಿರೋದು. ಒಂದ್ ಕಡೆ ಖುಷಿ, ಇನ್ನೊಂದ್ ಕಡೆ ಬೇಜಾರು. ಯಾಕೆ ಹೇಳಿ, ನಿಮ್ ನೆನಪುಗಳಿದಾವ ಅದ್ರಲ್ಲಿ, ಸಾವಿರ ನೆನಪುಗಳಿದಾವೆ. ಏನೇ ಇದ್ರು ಕೂಡ ನಾವು ಮತ್ತೆ ವಿಡಿಯೋದಲ್ಲಿ ನೋಡಿ ನೆನಪು ಮಾಡ್ಕೋಬೇಕು. ಹಾಗಾಗಿ ಸಮಯ ಯಾಕೋ. ಇದು ನಮ್ದು ಅಡಿಗೆ ಮನೆ ಆಗಿತ್ತು ಆ ಕಡೆಗೆ, ಈ ಕಡೆಗೆ ಸ್ನಾನದ ಮನೆ ಈ ಕಡೆ ಮಾಡ್ಕೊಂಡಿದ್ವಿ ಹಳೆ ಮನೆ ಇದ್ದಾಗ. ಇದು ಪೂಜಾ ಮನೆ ಮಾಡಿದ್ವಿ, ಇಷ್ಟೇ ಕಟ್ಕೊಂಡಿದ್ವಿ. ಇಲ್ಲೇ ಅಡಿಗೆ ಮಾಡ್ತಾ ಇದ್ವಿ. ಎಷ್ಟು ಕಾಲ ಕಳೆದಿದ್ದೀನಿ ಇಲ್ಲ ನಾನು. ನಮ್ಮ ತಾಯಿ ಅಡಿಗೆ ಮಾಡ್ಬೇಕಾದ್ರೆ ಬಂದು ಕೂತು ಹತ್ತು ಕರೆದು ಏನೇನೆಲ್ಲ ಮಾಡ್ರೆ ನೆನಪುಗಳಿದೆ ಇಲ್ಲಿ. ಇಲ್ಲ ನಿಮ್ಮ ಆ ಮನೆ ಈಗಿನ ಮನೇಲೂ ನಾನು ರೊಟ್ಟಿ ಸುಡೋದು ಅವೆಲ್ಲ ಇದಾವಲ್ಲ, ಈ ಕಡೆ ಸೈಡ್ ಅಲ್ಲ. ಇಲ್ಲಿ ರೊಟ್ಟಿಗಳು ದಿನಕ್ಕೆ ಒಂದು 60-70 ರೊಟ್ಟಿಗಳು 120, 130, 150 ರೊಟ್ಟಿ ಬೇಕು ಸರ್ ಒಂದ್ ಟೈಮ್ಗೆ. ಒಬ್ಬೊಬ್ಬ ಎಲ್ರು ಒಂದೊಂದು ಹೊತ್ತು ಊಟ ಮಾಡಿ ಮುಗಿಸೋಕೆ. ಓಕೆ ಓಕೆ. ಎಷ್ಟು ಕೆಜಿ ಚಿನ್ನ ಇಟ್ಟಿದ್ದೀರಾ ಸರ್ ಮನೇಲಿ? ವೈಟ್ ಮನಿ ಬೇಡ, ಬ್ಲ್ಯಾಕ್ ಮನಿ. ನೋ ಬ್ಲ್ಯಾಕ್ ಮನಿ. ಸುರೇಶ್, ವೈಟ್ ಸುರೇಶ್ ಸರ್. ಹೌದಾ? ಹಾ ಸರ್. ಹಿಂಗೆ ಹೋಗೋಣ. ಹೋಗೋಣ ಸರ್, ಹಿಂಗೆ ಮೂವ್ ಆಗೋಣ. ಕಳ್ಸಪ್ಪ ಹೋಗು. ಟೋಟಲ್ ಎಷ್ಟು ಕೋಟಿ ಹೊಡೆಯ ಸರ್ ಹೇಳೋದಾದ್ರೆ? ಸುರೇಶ್ ಸರ್ ಎಷ್ಟು ಕೋಟಿ ಹೊಡೆಯೋರು ಸರ್? ಏನೋ ಭಗವಂತ ಕೊಟ್ಟಷ್ಟಿದೆ ಸರ್. ಮುಚ್ಕೊಂಡು ಇರ್ಬೇಕಂತೆ, ಯಾವತ್ತು ತೋರ್ಸ್ಕೊಂಡ್ಬಾರ್ದಂತೆ ಜಾಸ್ತಿ. ಈಗ ಪಾಠ ಕಲ್ತಿದ್ದೀನಿ. ಬಟ್ ಎಲ್ಲವೂ ಕೂಡ ನಾನು ದುಡ್ದು ಸಂಪಾದನೆ ಮಾಡಿದ್ದು ₹100 ಟ್ಯಾಕ್ಸ್ ಕಟ್ಟಿದ್ದೀನಿ. ತುಂಬಾ ಹೆಮ್ಮೆ ಇದೆ. ಒಬ್ಬ ರೈತನ ಮಗನಾಗಿ ಇವತ್ತು ಮಾಡಿ ಟ್ಯಾಕ್ಸ್ ಕಟ್ಟಿದ್ದೀನಿ. ಗೌರ್ಮೆಂಟ್ಗೆ ನಾನೇ ಟ್ಯಾಕ್ಸ್ ಕಟ್ತೀನಿ. ತುಂಬಾ ಪ್ರೌಡ್ ಫೀಲ್ ಇದೆ. ಇಲ್ಲಿ ನೋಡಿ, ಇದೆಲ್ಲ ಚಿಕ್ಕ ಇದೆಲ್ಲ ಬೆಂಗಳೂರಿಗೆ ಬರುತ್ತೆ ಮನೆಗೆ. ಆಮೇಲೆ ಮಾವಿನ ಹಣ್ಣು ಇದು ಸರ್ ವರ್ಷದಲ್ಲಿ 2 ಸೀಸನ್ ಬರುತ್ತೆ ಸರ್ ಮಾವಿನ ಹಣ್ಣು ನಮಗೆ. ಎಲ್ಲ ಒಂದೇ ಸೀಸನ್ ಆದ್ರೆ ನಮ್ಗೆ 2 ಸೀಸನ್ ಬರುತ್ತೆ ಮಾವಿನ ಹಣ್ಣು. ಸುದೀಪ್ ಸರ್ಗೆ ಏನಾದ್ರು ಇಷ್ಟ ಆಗಂತ ತಗೊಂಡೋಗಿ ಕೊಡ್ಬೋದಿತ್ತು ನೀವು ಸರ್. ಅದು ಸರ್ಪ್ರೈಸ್ ಇದೆ ಸರ್. ಹೌದಾ? ಸರ್ಪ್ರೈಸ್ ಇದೆ, ಅದಕ್ಕೆ ನಾನು ಇನ್ನ ಸುದೀಪ್ ಸರ್ನ ಭೇಟಿ ಮಾಡಕ್ ಹೋಗಿಲ್ಲ. ಏನೋ ಒಂದು ರೆಡಿ ಮಾಡಿಸ್ತಾ ಇದ್ದೀನಿ. ಅದು ರೆಡಿ ಆದ್ಮೇಲೆ ಸುದೀಪ್ ಸರ್ನ ಭೇಟಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿವರೆಗೆ ಸುದೀಪ್ ಸರ್ನ ಭೇಟಿ ಮಾಡಲ್ಲ. ಅರಿಶಿನ ಎಲ್ಲ ರೆಡಿ ಆಗ್ತಿತ್ತಲ್ಲ, ಇದೇ ಒಂದು ಪಾತ್ರೆಯಲ್ಲಿ ಕುದಿಸ್ತಾ ಇದ್ವಿ. ಕುದಿಸಿ ಅದನ್ನ ಒಣ ಅರಿಶಿನ ಮಾಡಿ ಅದನ್ನ ಪೌಡರ್ ಮಾಡಿ. ಈಗ ಹೆಂಗ್ ಮಾಡ್ತೀರಾ ಸರ್? ಅದು ಏನ್ ಪ್ರೊಸೆಸ್ ಇರುತ್ತೆ? ಅರಿಶಿನ ಸರ್ ಅರಿಶಿನ ಕೀಳ್ತೀವಿ. ಅದಕ್ಕೆ ಇವಾಗ ಬಾಯ್ಲರ್ ಸಿಸ್ಟಮ್ ಬಂದಿದೆ ಸರ್. ಓಕೆ. ಆ ಬಾಯ್ಲರ್ಗೆ ಹಾಕಿ ಅದನ್ನ ಬಾಯ್ಲ್ ಮಾಡಿ ಅದನ್ನ ಒಣಿ ಹಾಕಿ ಅದನ್ನ ಏನ್ ಮಾಡ್ತೀವಿ, ಒಂದು 15-20 ದಿನ ಬಿಟ್ಮೇಲೆ ಅದು ಒಣಗಿಬಿಡುತ್ತೆ ಪೂರ್ತಿ ಎಲ್ಲ. ಅದನ್ನ ಪಾಲಿಶ್ ಮಾಡ್ತೀವಿ ಸರ್. ಪಾಲಿಶ್ ಮಾಡೋದು ಎಲ್ಲ ಕರಿ ಕಲರ್ ಇರೋದೆಲ್ಲ ಹೋಗಿ ಯೆಲ್ಲೋ ಕಲರ್ ಬರ್ತದೆ. ಆ ಯೆಲ್ಲೋ ಕಲರ್ನ ತಗೊಂಡು ಪ್ಯಾಕ್ ಮಾಡಿ ಅದ್ರಲ್ಲಿ 2-3 ಕ್ವಾಲಿಟಿ ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿದ್ರೆ ಒಂದೊಂದು ಕ್ವಾಲಿಟಿ ಒಂದೊಂದು ಥರ ರೇಟ್ ಬರ್ತದೆ ಮಾರ್ಕೆಟಲ್ಲಿ. ಆ ಥರ ಮಾಡಿ ಸೇಲ್ ಮಾಡ್ತೀವಿ. ಓಕೆ 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 ಸರ್. ಈ ಬಿಗ್ ಬಾಸ್ ನೋಡಿ ನಿಮ್ಗೆ ಈ ಶೋದಲ್ಲಿ ಆ್ಯಕ್ಚುಲ್ ಆಗಿ ನಿಮ್ಮ ಒಂದು ಸುದೀಪ್ ಸರ್ ನಡೆಸ್ಕೊಟ್ಟಿದ್ದು, ಅವ್ರ ತಾಯಿ ತೀರ್ಕೊಂಡಿದ್ದು, ಆ ಕ್ಷಣದ್ದು ಅವನ್ನೆಲ್ಲ ನೋಡಿದಾಗ ಎಷ್ಟು ಎಮೋಷನ್ಸ್ ಅಂತ ಅನಿಸ್ತು ನಿಮಗೆ ಆ್ಯಕ್ಚುಲ್ ಆಗಿ ಆ ಘಟನೆ. ಅದನ್ನು ಅವ್ರು ಹ್ಯಾಂಡ್ಲ್ ಮಾಡಿದ ರೀತಿ ಇರ್ಬೋದು. ಪರ್ಸ್ನಲಿ ನೀವು ಸುದೀಪನ್ನು ಹೇಗೆ ಹೇಳ್ತೀರಾ? ಅವರ ಕ್ಯಾರೆಕ್ಟರ್ ಬಗ್ಗೆ ಆಗಿರ್ಬೋದು, ಅವರ ಒಂದು ಜೆನ್ಯೂನಿಟಿ ಬಗ್ಗೆ ಆಗಿರ್ಬೋದು. ಸರ್ ಹೇಗಂತಂದ್ರೆ, ನಮ್ಮ ಜೀವನದಲ್ಲಿ ನಮ್ಮ ಬಹುಮುಖ್ಯ ಪಾತ್ರ ನಮ್ಮ ನಮಸ್ಕಾರಪ್ಪ. ನಮ್ಮ ತಾಯಿ ಬಹಳ ಪಾತ್ರ ಮುಖ್ಯ ಸರ್. ತಾಯಿ ಇಲ್ಲ ನಾವು ಇವತ್ತು ಭೂಮಿ ಮೇಲೆ ಇಲ್ಲ ಸರ್. ಆ ತರದೊಂದು ತಾಯಿನ ಕಳ್ಕೊಂಡಾಗ ಆಗುವಂತ ಫೀಲು ಅವಳಿಲ್ಲ ಅನ್ನೋದನ್ನೇ ನೆನ್ಸ್ಕೊಳಕ್ ಆಗಲ್ಲ ಸರ್. 5 ನಿಮಿಷ ನಮ್ಗೆ ನಾವು ಹೊತ್ತಾಗ ಸಮಾಧಾನ ಮಾಡೋಳು ಅವಳೆ, ನಮ್ಗೆ ಮುದ್ದು ಮಾಡೋಳು ಅವಳೆ, ನಮ್ಮನ್ನ ಹೊಡೆಯೋದವಳೆ, ಪ್ರತಿಯೊಂದು ಮಾಡೋದವಳು. ಅವಳಿಗೆ ಎಲ್ಲವೂ ಇದಿರ್ತದೆ. ಅವಳೇ ಇಲ್ಲ ಅಂದಾಗ ಸರ್ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ ಸರ್, ಎಷ್ಟೇ ದೊಡ್ಡವನಾಗಿ ಬೆಳಿಲಿ,
ತಾಯಿಗೆ ಮಗನೇ ಸರ್. ಹೌದು. ಕೊನೆಗೆ ನೀವ್ ಯಾರೇ ಮಾತಾಡಿ ಹೆಂಡತಿ ಮಾತು ಕೇಳಿ ತಾಯಿ ಮಾತು ಕೇಳೇ ಕೇಳ್ತೀರಿ.